ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಇದು ಲೋಕಲ್ ಎಕ್ಸ್ಪ್ರೆಸ್. ನಾನು ಮಹರುದ್ರ ರಾಕುಳಿಗೆ ಮತ್ತೆ ಒಂದಿಷ್ಟು ಹೊಸ ಸುದ್ದಿಗಳನ್ನು ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಡು ಬರೋಣ. ಭಾಲ್ಕಿ ತಾಲೂಕಿನ ಬಾತಂಬ್ರ ಗ್ರಾಮದಲ್ಲಿ ಜರುಗಿದ ಶ್ರೀ ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವ. ದರ್ಶನ ಪಡೆದು ಧನ್ಯರಾದ ಸಾವಿರಾರು ಭಕ್ತಾದಿಗಳು. ನಂದಿ ಧ್ವಜದ ಮೆರವಣಿಗೆ, ರಥಕ್ಕೆ ಕಳಸಾರೋಹಣ, ಅಗ್ನಿ ಪೂಜೆ ಸಂಪನ್ನ. ಗಮನ ಸೆಳೆದ ಕುಸ್ತಿ ಪಂದ್ಯಾವಳಿ. ನೌಬಾದ್ನ ಬಸವೇಶ್ವರ ವೃತ್ತದಲ್ಲಿ ನೂತನವಾಗಿ ಸ್ಥಾಪನೆಯಾದ ಶ್ರೀ ಸಾಯಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ. ಕಡಿಮೆ ದರದಲ್ಲಿ ರೋಗಿಗಳಿಗೆ ಉತ್ತಮ ಚಿಕಿತ್ಸೆ. ಸಿಪಿಐ ವಿಜಯಕುಮಾರ್ ಬಾವ್ಗೆ ಅವರಿಂದ ಉದ್ಘಾಟನೆ. ಸದುಪಯೋಗ ಪಡೆದುಕೊಳ್ಳಲು ಡಾಕ್ಟರ್ ಸುನಿಲ್ ಕೋಸಂಕರ್ ಮತ್ತು ಡಾಕ್ಟರ್ ಬ್ರಹ್ಮಾನಂದ ಸ್ವಾಮಿ ಕರೆ. ಮೇ 5ರಿಂದ 17ರವರೆಗೆ ಜಾತಿ ಜನಗಣತಿಗಾಗಿ ಅಧಿಕಾರಿಗಳು ಬರುತ್ತಿದ್ದಾರೆ. 3 ಹಂತಗಳಲ್ಲಿ ದಾಖಲಾತಿ. ಒಂದು ಜನಗಣತಿ ದಾಖಲಾತಿ ನಡೀತಾ ಇದೆ. ದಾಖಲಾತಿಯಲ್ಲಿ ಸರಿಯಾಗಿ ಬರೆಸಬೇಕೆಂದು ಕರೆ ನೀಡಿದ ಮಾರುತಿ ಬೌದ್ಧೆ ಹಾಗೂ ವಿಠಲ್ ದಾಸ್ಗೆ ಅನಕ್ಷರಸ್ಥರಿಗೆ ಕಾರ್ಯಕರ್ತರು ಜಾಗೃತಿ ಮೂಡಿಸಬೇಕೆಂದು ಸಮಾಜ ಬಾಂಧವರಿಗೆ ಕರೆ. ಪತ್ರಕರ್ತ ರವಿ ಭೂಸಾಂಡೆ ಮೇಲೆ ಹಲ್ಲೆ ಪ್ರಕರಣ. ಉಳಿದ 3 ಜನ ಅರಣ್ಯ ಅಧಿಕಾರಿಗಳನ್ನು ಅಮಾನತುಗೊಳಿಸುವಂತೆ ಕರ್ನಾಟಕ ಭೀಮಸೇನೆ ಆಗ್ರಹ. ಅಧಿಕಾರಿಗಳ ಕಚೇರಿ ಎದುರುಗಡೆ, ಜಿಲ್ಲಾಧಿಕಾರಿಗಳ ಕಚೇರಿ ಎದುರುಗಡೆ ಉಪವಾಸ ಸತ್ಯಾಗ್ರಹ. ನ್ಯಾಯ ಸಿಗೋವರೆಗೆ ಹೇಳಲ್ಲ, ವಿಷ್ಣುವರ್ಧನ್ ವಾಲ್ದೊಡ್ಡಿ. ಇಂದಿನ ಒಂದಿಷ್ಟು ವಾರ್ತೆಗಳ ವಿವರಗಳನ್ನು ನೋಡ್ಕೊಂಡು ಬರೋಣ. ಭಾಲ್ಕಿ ತಾಲೂಕಿನ ಬಾತಂಬ್ರ ಗ್ರಾಮದ ಆರಾಧ್ಯ ದೈವವಾದ ಶ್ರೀ ವೀರಭದ್ರೇಶ್ವರ ದೇವರ ಜಾತ್ರಾ ಮಹೋತ್ಸವ ಅತ್ಯಂತ ಭಕ್ತಿ ಸಂಭ್ರಮದಿಂದ ಜರುಗಿತು. 6 ದಿವಸಗಳ ಕಾಲ ನಡೆದ ಜಾತ್ರಾ ಮಹೋತ್ಸವ ಗ್ರಾಮದಲ್ಲಿ ಹಬ್ಬದ ವಾತಾವರಣವೇ ನಿರ್ಮಾಣ ಮಾಡಿತ್ತು. ಬಾತಂಬ್ರ ಗ್ರಾಮದಲ್ಲಿ ಜರುಗಿದ ಜಾತ್ರಾ ಮಹೋತ್ಸವದಲ್ಲಿ ಸಾವಿರಾರು ಭಕ್ತರು ಆಗಮಿಸಿ ದೇವರ ದರ್ಶನವನ್ನು ಪಡೆದುಕೊಂಡು ಧನ್ಯರಾದರು. ವೀರಭದ್ರೇಶ್ವರ ದೇವರಿಗೆ ಅರಿಶಿನ ಹಚ್ಚುವಂಥ ಕಾರ್ಯಕ್ರಮ. ಹೆಣ್ಣು ಮಕ್ಕಳು ಆರತಿಯನ್ನು ತೆಗೆದುಕೊಂಡು ಬಂದು 4 ದಿವಸ ರಾತ್ರಿ 8 ಗಂಟೆಗೆ ವೀರಭದ್ರೇಶ್ವರ ದೇವರಿಗೆ ಹಾಗೂ ಭದ್ರಕಾಳಿ ಮಾತೆಗೆ ಅರಿಶಿಣ ಹಚ್ಚುವಂಥ ಕಾರ್ಯಕ್ರಮ ನೆರವೇರಿತು. ನಂದಿ ಧ್ವಜದ ಮೆರವಣಿಗೆ, ರಥಕ್ಕೆ ಕಳಸಾರೋಹಣ, ಅಗ್ನಿ ಪೂಜೆ, ಒಂದು ಸಂಜೆ ಅಭಿಷೇಕ, ಲಕ್ಷ ದೀಪೋತ್ಸವ ನೆರವೇರಿದವು. ಬಳಿಕ ಜಗದ್ಗುರು ಶ್ರೀ ಶಿವಯೋಗೇಶ್ವರ ಸ್ವಾಮೀಜಿಗಳು ಮತ್ತು ಶ್ರೀ ಬಸವಲಿಂಗ ಅವಧೂತರಿಂದ ಪ್ರವಚನ ಕಾರ್ಯಕ್ರಮಗಳು ಕೂಡ ನೆರವಿದವು ಎನ್ನುವಂಥ ಮಾತನ್ನು ಒಂದು ಅಧ್ಯಕ್ಷರಾಗಿರ್ತಕ್ಕಂಥ ಮಹಾದೇವ್ ಬೇಲೂರೆ ಹೇಳಿದರು. ನಸುಕಿನ ಜಾವ ಪಲ್ಲಕ್ಕಿ ಮೆರವಣಿಗೆ, ಅಗ್ನಿ ಪ್ರದಕ್ಷಿಣೆ, ಭವ್ಯ ಮೆರವಣಿಗೆ, ರಥೋತ್ಸವ, ಮಹಾಪ್ರಸಾದ, ವಿವಿಧ ಆಟಿಕೆ ಸಾಮಾನುಗಳು, ಬೃಹತ್ ಜೋಕಾಲಿ, ತಿಂಡಿ ತಿನಿಸುಗಳು, ಸಂಗೀತ ರಸಮಂಜರಿ ಕಾರ್ಯಕ್ರಮಗಳು ಜರುಗಿದವು. ಕುಸ್ತಿ ಪಂದ್ಯಾವಳಿ ಜಾತ್ರೆಯ ಆಕರ್ಷಕ ಸಂದರ್ಭವಾಗಿತ್ತು. ವಿಜೃಂಭಣೆಯಿಂದ ನಡೆದ ಜಾತ್ರೆಯಲ್ಲಿ ಅನೇಕ ಗ್ರಾಮಗಳಿಂದ ಸಾವಿರಾರು ಭಕ್ತಾದಿಗಳು ಆಗಮಿಸಿ ಪಾಲ್ಗೊಂಡಿದ್ದರು. ವಿವಿಧ ಗ್ರಾಮಗಳಿಂದ ತಮ್ಮ ತವರು ಮನೆಯಾದ ಬಾತಂಬ್ರ ಗ್ರಾಮಕ್ಕೆ ಹೆಣ್ಣು ಮಕ್ಕಳು ಆಗಮಿಸಿ ಜಾತ್ರೆಯಲ್ಲಿ ಪಾಲ್ಗೊಂಡು ಸಂತಸ ಪಟ್ಟರು. ಜಾತ್ರೆಗಳು ವ್ಯಕ್ತಿಯ ಮನದಲ್ಲಿ ಹಾಗೂ ಗ್ರಾಮಗಳಲ್ಲಿ ಸೌಹಾರ್ದತೆ ಮೂಡಿಸುತ್ತವೆ. ಎಲ್ಲರೂ ಒಂದೆಡೆ ಸೇರುವಂತೆ ಮಾಡಿ ಪರಸ್ಪರ ಪ್ರೀತಿ, ವಿಶ್ವಾಸ, ಬಹುದಿನಗಳ ಭೇಟಿಯಿಂದ ಉಭಯ ಕುಶಲೋಪರಿ ಹಂಚಿಕೊಳ್ಳಲು ಅವಕಾಶ ಮಾಡಿಕೊಡುತ್ತವೆ ಎಂದು ಅಧ್ಯಕ್ಷರಾದ ಮಹಾದೇವ್ ಬೇಲೂರೆ ಹಾಗೂ ಈಶ್ವರ್ ಖಂಡ್ರೆ ತಿಳಿಸಿದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಮಾಂತೇಶ್ ಪಾಟೀಲ್, ಜಾತ್ರಾ ಮಹೋತ್ಸವ ಸಮಿತಿ ಸದಸ್ಯ ಕಾಶಿನಾಥ್ ಲದ್ದೆ, ಶ್ರೀಕಾಂತ್ ಹೊರಾಳೆ, ನಾಗಪ್ಪ ಗಾಮ, ಬಾಬುರಾವ್ ಗಾಮ ಸೇರಿದಂತೆ ಗ್ರಾಮದ ಯುವಕರು ಸದ್ಭಕ್ತರು ಹಾಜರಿದ್ದರು. ಇದೇ ಸಂದರ್ಭದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಅರಣ್ಯ ಜೀವಿಶಾಸ್ತ್ರ ಪರಿಸರ ಸಚಿವರಾಗಿರ್ತಕ್ಕಂಥ ಈಶ್ವರ್ ಖಂಡ್ರೆ ಅವರು ಕೂಡ ಒಂದು ಮಂದಿರಕ್ಕೆ ಭೇಟಿ ನೀಡಿ ಜಾತ್ರೋತ್ಸವದಲ್ಲಿ ಪಾಲ್ಗೊಂಡು ಒಂದು ದೇವರ ದರ್ಶನವನ್ನು ಪಡೆದುಕೊಂಡು ಧನ್ಯರಾದರು. ಬೀದರ್ ಜಿಲ್ಲೆಯ ಭಾಲ್ಕಿ ತಾಲೂಕಿನ ಬಾತಂಬ್ರ ಗ್ರಾಮದಲ್ಲಿ ಶ್ರೀ ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವ 20ನೇ ಏಪ್ರಿಲ್ದಿಂದ ಆರಂಭಗೊಂಡು 26 ಏಪ್ರಿಲ್ವರೆಗೆ ನೆರವೇರಿತು. ಈ ಜಾತ್ರಾ ಮಹೋತ್ಸವವು ಅತ್ಯಂತ ವಿಜೃಂಭಣೆಯಿಂದ ಸಡಗರ ಸಂಭ್ರಮದಿಂದ ನೆರವೇರಿದ್ದು ಅನೇಕ ಕಾರ್ಯಕ್ರಮಗಳು ನಡೆದಿವೆ. ಶ್ರೀ ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವದ ಪ್ರಯುಕ್ತವಾಗಿ ನಡೆದಂತಹ ಕಾರ್ಯಕ್ರಮಗಳು, ಆ ವಿಡಿಯೋ ತುಣುಕುಗಳನ್ನ ನೋಡೋಣ ಬನ್ನಿ. ಶಿವನು ಗವರಿಯಲ್ಲಿ ಹುಟ್ಟಿದಂತ ವೀರಭದ್ರಗೆ, ನಮ್ಮ ಮಹಾರುದ್ರಗೆ, ನಮ್ಮ ಊರಿಗಣ್ಣ ದೇವರೊಳಗೆ ಮಹಾರುದ್ರಗೆ. ಸರ್ವರಿಗೂ ಶ್ರೀ ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವದ ವತಿಯಿಂದ ಹಾರ್ದಿಕ ಸ್ವಾಗತವನ್ನು ಕೋರುತ್ತೇನೆ. हिंदी बना
ಮರಳಿ ಹುಟ್ಟಿದಂತ ಸಾಗಿತು ಕಷ್ಟದಲ್ಲಿ ಸದಾ ಕಾಲ ನಿನ್ನ ಸ್ಮರಣೆಯನ್ನುತ್ತಲಿ ಸದಾ ಭಜಿಸುವೆನು ಮನದಲ್ಲಿ ತಿಳಿಯದು ಮಲ್ಲಯ್ಯ ನಿನ್ನಾಟ ನಿನ್ನನ್ನು ಹುಡುಕುತ್ತ ನಾವರು थोड़े देखा ನೌಬಾದ್ನ ಬಸವೇಶ್ವರ ವೃತ್ತದಲ್ಲಿ ನೂತನವಾಗಿ ಶ್ರೀ ಸಾಯಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಸ್ಥಾಪಿಸಲಾಗಿದೆ. ನೌಬಾದ್ ಸುತ್ತಮುತ್ತಲಿನ ಗ್ರಾಮಗಳ ಜನತೆ ಸಿಟಿ ಒಳಗಡೆ ಹೋಗದೆ ತಕ್ಷಣವೇ ಈ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆದುಕೊಂಡು ಆರೋಗ್ಯ ಕಾಪಾಡಿಕೊಳ್ಳಬೇಕೆಂದು ಆಸ್ಪತ್ರೆಯ ವೈದ್ಯರಾದ ಡಾಕ್ಟರ್ ಸುನಿಲ್ ಕೋಸಂಕರ್ ಮತ್ತು ಡಾಕ್ಟರ್ ಬ್ರಹ್ಮಾನಂದ ಸ್ವಾಮಿ ತಿಳಿಸಿದರು. ಭಾನುವಾರ ನ್ಯೂಟೌನ್ ಸಿಪಿಐ ವಿಜಯಕುಮಾರ್ ಬಾವ್ಗೆ ಅವರಿಂದ ಆಸ್ಪತ್ರೆ ಲೋಕಾರ್ಪಣೆಗೊಂಡ ಬಳಿಕ ಸುದ್ದಿ ಸಮಯದೊಂದಿಗೆ ಮಾತನಾಡಿದರು. ಅತ್ಯಂತ ಕಡಿಮೆ ದರದಲ್ಲಿ ಮತ್ತು ಜನಸೇವೆಯ ಸದುದ್ದೇಶವನ್ನು ಇಟ್ಟುಕೊಂಡು ಈ ಆಸ್ಪತ್ರೆಯನ್ನು ಆರಂಭ ಮಾಡಲಾಗಿದೆ. ಇಲ್ಲಿ 24 ಗಂಟೆಗಳ ಕಾಲ ವೈದ್ಯರ ಲಭ್ಯ ಇರಲಿದ್ದಾರೆ. ತುರ್ತು ಅಪಘಾತ ಸೇವೆ, ಸ್ತ್ರೀರೋಗ ತಜ್ಞರು, ಜನರಲ್ ವಾರ್ಡ್, ಡೇ ಕೇರ್, ರಕ್ತ ಪರೀಕ್ಷೆ, ಎಲ್ಲ ರೀತಿಯ ಟೆಸ್ಟ್ಗಳನ್ನು ಮಾಡಲಾಗುತ್ತೆ. ಸರ್ಜಿಕಲ್ ಐಸಿಯು, MICU, 2D ಎಕೋ, ಜನರಲ್ ವಾರ್ಡ್, ವಿಶೇಷ ಕೊಠಡಿ, ಲ್ಯಾಬ್ ಮತ್ತು ಮೆಡಿಕಲ್ ವ್ಯವಸ್ಥೆ, 24 ಗಂಟೆಗಳ ಕಾಲ ಆಂಬ್ಯುಲೆನ್ಸ್ ವ್ಯವಸ್ಥೆ ಇಲ್ಲಿದೆ ಅನ್ನುವಂಥ ಮಾತನ್ನು ಒಂದು ಮಾಹಿತಿಯನ್ನು ನೀಡಿದರು. ಶ್ರೀ ಸಾಯಿ ಆಸ್ಪತ್ರೆಯಲ್ಲಿ ಮಹಿಳಾ ತಜ್ಞ ವೈದ್ಯರು, ಮಕ್ಕಳ ತಜ್ಞ ವೈದ್ಯರು, ವಿವಿಧ ರೋಗಗಳ ತಜ್ಞ ವೈದ್ಯರು ಲಭ್ಯವಿರಲಿದ್ದಾರೆ. ಸಾರ್ವಜನಿಕರಿಗೆ ಬೀದರ್ ಸಿಟಿ ಒಳಗೆ ಹೋಗುವ ಅವಶ್ಯಕತೆ ಇರುವುದಿಲ್ಲ. ತಕ್ಷಣವೇ ಆಸ್ಪತ್ರೆಯ ಸಿಬ್ಬಂದಿಗಳು ಸ್ಪಂದಿಸಲಿದ್ದಾರೆ. ಕಡಿಮೆ ದರದಲ್ಲಿ ಅತ್ಯುತ್ತಮ ಚಿಕಿತ್ಸೆ ಇಲ್ಲಿ ಲಭ್ಯವಿದೆ ಎಂದು ಡಾಕ್ಟರ್ ಸುನಿಲ್ ಕೋಸಂಕರ್ ಮಾಹಿತಿ ನೀಡಿದರು. ಆಸ್ಪತ್ರೆಯ ತಜ್ಞ ವೈದ್ಯರಾದ ಡಾಕ್ಟರ್ ಬ್ರಹ್ಮಾನಂದ ಸ್ವಾಮಿ ಅವರು ಕೂಡ ಈ ಸಂದರ್ಭದಲ್ಲಿ ಮಾತನಾಡಿ, ಈ ಆಸ್ಪತ್ರೆಯಲ್ಲಿ ಜಿಲ್ಲೆಯ ತಜ್ಞ ವೈದ್ಯರು ಚಿಕಿತ್ಸೆ ನೀಡಲಿದ್ದಾರೆ. ನಮ್ಮ ಮೂಲ ಉದ್ದೇಶ ಜನಸೇವೆ. ನೌಬಾದ್ ಸುತ್ತಮುತ್ತಲಿನ ಗ್ರಾಮಗಳ ಜನರು ಈ ಆಸ್ಪತ್ರೆಯ ಸದುಪಯೋಗ ಪಡೆದುಕೊಳ್ಳಬೇಕೆಂದು ಕರೆ ನೀಡಿದರು. ಖ್ಯಾತ ಸ್ತ್ರೀರೋಗ ತಜ್ಞೆ ಡಾಕ್ಟರ್ ಸಪ್ನಾ ಬ್ರಹ್ಮಾನಂದ ಸ್ವಾಮಿ ಮಾತನಾಡಿ, ಮಹಿಳಾ ತಜ್ಞ ವೈದ್ಯರು, ಮಕ್ಕಳ ತಜ್ಞ ವೈದ್ಯರು, ನರರೋಗ ತಜ್ಞರು, ಕಿಡ್ನಿ ತಜ್ಞ ವೈದ್ಯರು, ಹೃದಯ ರೋಗ ತಜ್ಞ ವೈದ್ಯರು ನಮ್ಮಲ್ಲಿ ಲಭ್ಯ ಇರುತ್ತಾರೆ. ನಮ್ಮ ಲ್ಯಾಬ್ನಲ್ಲಿ ರಕ್ತ ಪರೀಕ್ಷೆ, BP, ಶುಗರ್ ಸೇರಿದಂತೆ ಹಲವು ಪರೀಕ್ಷೆಗಳನ್ನು ಮಾಡಲಾಗುತ್ತೆ. ಇಂದು ಆಸ್ಪತ್ರೆ ಉದ್ಘಾಟನೆ ಪ್ರಯುಕ್ತ ಉಚಿತ ರಕ್ತದಾನ ಶಿಬಿರ ಕೂಡ ಆಯೋಜಿಸಲಾಗಿತ್ತು ಎನ್ನುವಂಥ ಮಾಹಿತಿಯನ್ನು ನೀಡಿದರು. ಸಾರ್ವಜನಿಕರು ಇದರ ಸದುಪಯೋಗ ಪಡೆದುಕೊಳ್ಳಬೇಕು, ಆಸ್ಪತ್ರೆಗೆ ಆಗಮಿಸಬೇಕು ಅನ್ನುವಂಥ ಮಾತನ್ನು ಹೇಳಿದರು. ಇದೇ ವೇಳೆ ಆಸ್ಪತ್ರೆ
ಆಸ್ಪತ್ರೆಯ ಉದ್ಘಾಟನೆಯನ್ನು ನ್ಯೂಟೌನ್ ಪೊಲೀಸ್ ಠಾಣೆಯ ಸಿಪಿಐ ವಿಜಯಕುಮಾರ್ ಬಾವ್ಗೆ ನೆರವೇರಿಸಿ ಶುಭ ಹಾರೈಸಿದರು. ಸಮಾರಂಭದಲ್ಲಿ ಆಸ್ಪತ್ರೆಯ ವ್ಯವಸ್ಥಾಪಕ ನಿರ್ದೇಶಕಿ ಡಾಕ್ಟರ್ ಮಂಜುಳಾ ಕೋಸಂಕರ್, ಪ್ರಮುಖರಾದ ಡಾಕ್ಟರ್ ಸಂತೋಷ್ ರೇಜಂತಲ್, ಡಾಕ್ಟರ್ ಪಲ್ಲವಿ ಮಠಪತಿ, ಡಾಕ್ಟರ್ ಅಕ್ಷಯ್ ಜಗತಾಪ್, ಡಾಕ್ಟರ್ ನಿತಿನ್ ಪಾಟೀಲ್, ಡಾಕ್ಟರ್ ಕವಿತಾ ಪಾಟೀಲ್, ಡಾಕ್ಟರ್ ಶರದ್ ತುಕದೆ, ಡಾಕ್ಟರ್ ಹರೀಶ್ ಕಾಕ್ನಾಳೆ ಮತ್ತು ಡಾಕ್ಟರ್ ವಿಶ್ವನಾಥ್ ಪಾಟೀಲ್, ಡಾಕ್ಟರ್ ಮಹೇಶ್ ಕಾಕ್ನಾಳೆ ಸೇರಿದಂತೆ ಪ್ರಮುಖರಾದ ತಾನಾಜಿರಾವ್ ಕೋಸಂಕರ್, ಲತಾ ತಾನಾಜಿರಾವ್, ಗೋಪಾಲ್ ಜಾಧವ್, ರಾಧಾ ಜಾಧವ್, ಗಜಾನಂದ್ ಪಾಟೀಲ್, ಡಾಕ್ಟರ್ ಅಮರ್, ಸಾಯಿನಾಥ್ ಪಾಟೀಲ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. 24x7 ನಮ್ಮ ಸರ್ವಿಸ್ ನಿಮಗೋಸ್ಕರ ಇಲ್ಲಿ ಇರುತ್ತೆ. ಮತ್ತು ಕಡಿಮೆ ದರದಲ್ಲಿ ನಿಮಗೆ ಟ್ರೀಟ್ಮೆಂಟ್ ಇಲ್ಲಿ ಸಿಗಲಾಗುವುದು. ಇವಾಗ ನಮ್ಮ ಡಾಕ್ಟರ್ಸ್ ಇವಾಗೆಲ್ಲ ನಮ್ಮ ಬೀದರ್ ಡಿಸ್ಟಿಕ್ಕಿಂದ ಡಾಕ್ಟರ್ಸ್ ಬರ್ತಾರೆ. ಜನರಲ್ ಸರ್ಜರಿ ಇದೆ, ಗೈನಕಾಲಜಿಸ್ಟ್ ಇದೆ. ಡಾಕ್ಟರ್ ಪ್ರೀತಿ ಬಿರಾದರ್ ಗೈನಕಾಲಜಿಸ್ಟ್ ಇದ್ದಾರೆ. ಡಾಕ್ಟರ್ ಹರೀಶ್ ಕಾಕ್ನಾಳೆ ಅವರು ಇದ್ದಾರೆ, ಆನ್ಕಾಲಜಿಸ್ಟ್ ಅವರು ಇದ್ದಾರೆ. ಮತ್ತು ಅನಿಲ್ ತಲವಾಡಿ ಜನರಲ್ ಸರ್ಜನ್ ಇದ್ದಾರೆ. ಮತ್ತು ಸಂಜು ರೆಡ್ಡಿ ಅವರು ಇದ್ದಾರೆ. ಮತ್ತು ಅನಿಲ್ ಕುಮಾರ್ ತಲವಾಡಿ ಇದ್ದಾರೆ. ಆಮೇಲೆ ಏನಂದರೆ ಇವರು ಅನಿಸ್ತೇಸಿಯಾ ಸುಖಾನಂದ್ ದಾವರ್ಗೆರೆ ಅವರು ಇದ್ದಾರೆ. ನಮ್ಮ ಹತ್ರ ಟೋಟಲ್ 30 ಬೆಡ್ಡೆಡ್ ಹಾಸ್ಪಿಟ್ಲ್ ಇದೆ. ICU 4 ಬೆಡ್ ಇದೆ, ಸ್ಪೆಷಲ್ ರೂಮ್ಸ್ ಇದೆ, ಮತ್ತು ಕ್ಯಾಶುಯಾಲಿಟಿ ಇದೆ, OT ಕೂಡ ಇದೆ. ಯಾಕೆ ನವಬಾದಲ್ಲಿ ಈ ಎಲ್ಲ ಫ್ಯಾಸಿಲಿಟಿದ್ದು ಹಾಸ್ಪಿಟ್ಲು ಒಂದೂ ಇರಲಿಲ್ಲ. ಅದಕ್ಕೆ ನಾವು ವಿಚಾರ ಮಾಡಿ ಹಾಸ್ಪಿಟ್ಲು ಇಲ್ಲಿ ಜನತೆಗೆ ದೂರ ಹೋಗೋಕ್ಕೆ ಪ್ರಾಬ್ಲಮ್ ಆಗಬಾರ್ದು ಅಂತ ನಾವು ಇಲ್ಲೇ ಓಪನ್ ಮಾಡಿದ್ವಿ. ನಮಸ್ಕಾರ, ನಾನು ಡಾಕ್ಟರ್ ಬ್ರಹ್ಮಾನಂದ ಸ್ವಾಮಿ. ಈಗ ಕಳೆದ 1 ವರ್ಷದಿಂದ ಸ್ವಾಮಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ವಿ. ನಾವು ಚೆನ್ನಾಗಿ ನಡೀತಾ ಇತ್ತು, ಇನ್ನೂ ಚೆನ್ನಾಗಿ ನಡೀತಾ ಇದೆ. ಈಗ ಅದು ಹಾಸ್ಪಿಟಲಲ್ಲಿ ಇನ್ನೂ ಮತ್ತು ಸಾಕಷ್ಟು ಮಟ್ಟಿಗೆ ದೊಡ್ಡ ಪ್ರಮಾಣದಲ್ಲಿ ಮತ್ತು ಅದು ಎಸ್ಟಾಬ್ಲಿಷ್ ಮಾಡೋಣ ಅಂಥೇಳಿ ಡಾಕ್ಟರ್ ಸುನಿಲ್ ಅವರು ಕೊಲಾಬ್ರೇಟ್ ಆಗಿದ್ದಾರೆ ನಮ್ಮ ಹಾಸ್ಪಿಟಲಲ್ಲಿ. ಈ ನವ ಜನರಿಗೆ ಬೀದರ್ದ ಹೋಗೋದು ಅವಶ್ಯಕತೆ ಬೀಳಬಾರ್ದು. ಏನು ಫೆಸಿಲಿಟೀಸ್ ಬೇಕಾಗಿ ಅವರಿಗೆಲ್ಲ ಅದು ಇಲ್ಲೇ ನವಬಾದಲ್ಲೇ ಸಿಗಬೇಕು. ಅವ್ರಿಗೆ ಒಂದು ಕಡಿಮೆ ದರದಲ್ಲಿ ಒಂದು ಅಫೋರ್ಡೆಬಲ್ ಪ್ರೈಸಲ್ಲಿ ಸಿಗಬೇಕಂತೇಳಿ ನಾವು ಇದು ಹಾಸ್ಪಿಟಲ್ ಸ್ಟಾರ್ಟ್ ಮಾಡೀವಿ. ಮೊದಲು ನಮ್ಮದು ಉದ್ದೇಶ ಅದೇ ಇತ್ತು, ಈಗೂ ಉದ್ದೇಶ ಅದೇ ಅದ. ಮತ್ತು ಕಳೆದ 1 ವರ್ಷದಿಂದ ಸಾಕಷ್ಟು ಸರ್ವಿಸ್ ಕೊಟ್ಟಿವಿ, ಎಮರ್ಜೆನ್ಸಿ ಸರ್ವಿಸ್ ಕೊಟ್ಟಿವಿ, ಸಾಕಷ್ಟು ಸರ್ಜರಿಗಳು ಮಾಡೀವಿ, ಫಸ್ಟ್ ಏಡ್ ಮಾಡೀವಿ. ಸ್ವಲ್ಪ ಆಗಲ್ದ ಕೇಸಸ್ ಎಲ್ಲ ಹೈದ್ರಾಬಾದ್ ಆಗಲಿ ಬೇರೆ ಹಾಸ್ಪಿಟಲ್ಗೆಲ್ಲ ರೆಫರ್ ಮಾಡೀವಿ. ಈಗ ಹೊಸ ಡಾಕ್ಟರ್ಸ್ ಬಂದಾರೆ ಬೀದರ್ದಾಗ. ಡಾಕ್ಟರ್ ಹರೀಶ್ ಅಂತ ಇದ್ದಾರೆ, ಆಂಕೋ ಸರ್ಜನ್, ಅವ್ರು ನಮ್ಮ ಹಾಸ್ಪಿಟಲಲ್ಲಿ ಜಾಯ್ನ್ ಆಗಿದ್ದಾರೆ. ಅಲ್ಲಿಂದ ಆಮೇಲೆ ಪ್ರೀತಿ ಬಿರಾದರ್ ಅಂತರೂ ಗೈನಕಾಲಜಿಸ್ಟ್ ಮೊದಲಿಂದ ಇದ್ದಾರೆ. ಮಹೇಶ್ ರೆಡ್ಡಿ ಇದ್ದಾರೆ, ಫಿಸಿಷಿಯನು. ಮಹೇಶ್ ಕಾಕ್ನಾಳೆ ಅಂತ ಒಬ್ಬರು ಗ್ಯಾಸ್ಟ್ರೋಎಂಟ್ರಾಲಜಿಸ್ಟ್ ಇದ್ದಾರೆ. ಅಂದರೆ MS ಅಲ್ಲ, MCH ಲೆವೆಲಲ್ಲಿ ಎಲ್ಲ ಡಾಕ್ಟರ್ಸ್ ಅಲ್ಲಿ ಅವ್ರಿಗೆ ನಾವು ಅಟ್ಯಾಚ್ಮೆಂಟ್ ಮಾಡ್ಕೊಂಡಿವಿ. ಅದು ಒಂದೇ ಕೇಳೋದೇನೋ ಎಲ್ಲ ಈ ನವಬಾ ಜನರಿಗಾಗಲಿ ಬೀದರ್ ಜನರಿಗಾಗಲಿ ಈ ಹಾಸ್ಪಿಟಲ್ದು ಏನದ ಒಂದು ಸದುಪಯೋಗ ಒಂದು ಯುಟಿಲೈಸ್ ಮಾಡಿಕೊಡ್ರಿ, ನಮಗೊಂದು ಸರ್ವಿಸ್ ಮಾಡಲಿಕ್ಕೆ ಒಂದು ಅಪರ್ಚುನಿಟಿ ಕೊಡ್ರಿ ಅಂತ ಕೇಳ್ತಾ ಇದ್ದೀವಿ. ಇದೊಂದು ಕೇಳಿ ಇದು ಮಾಡ್ತೀವಿ. ನಮಸ್ಕಾರ. पीडियाट्रिक्स अवेलेबल है, ऑर्थोपेडिक सर्जन अवेलेबल है, इवन ऑन्कोलॉजिस्ट, कैंसर स्पेशलिस्ट भी अवेलेबल है. इसी के साथ किडनी डॉक्टर भी हमारे पास अवेलेबिलिटी है. और फार्मेसी साथ में है, 24x7 फार्मेसी अवेलेबल रहेगा. एम्बुलेंस की व्यवस्था आपके पास यहाँ पे है. आज तो यहाँ पे हम लोगों ने ब्लड डोनेशन कैंप भी किया है, जहाँ पे 20 से 25 लोगों ने अपना ब्लड डोनेट किया है. तो अच्छा खासा यहाँ पे लेबोरेटरी है, जहाँ पे लेबोरेटरी के अंदर सभी प्रकार के लैब अपने जो भी ब्लड टेस्ट है सब कुछ करते हैं. तो 2D इको है और एक्सरे है. तो जो भी फैसिलिटीज़ यहाँ पे इस एरिया में होने चाहिए वैसे सभी फैसिलिटीज़ और अल्प दर के अंदर यहाँ पे हम लोगों ने देने का प्रयास किया है. तो आजू बाजू के लोगों ने सभी लोगों ने आके इसका अपना जो भी व्याधि है उसका उपचार करने के लिए आप सबको विनंती करती हूँ. धन्यवाद. ಪರಿಶಿಷ್ಟ ಜಾತಿಯ 101 ಉಪಜಾತಿಗಳ ನಿಖರವಾದ ಜನಸಂಖ್ಯೆಯನ್ನು ಕ್ರೋಢೀಕರಿಸಿ ಅವರವರ ಜನಸಂಖ್ಯೆ ಅನುಗುಣವಾಗಿ ಒಳ ಮೀಸಲಾತಿಯನ್ನು ಜಾರಿ ಮಾಡುವುದಕ್ಕಾಗಿ 3 ಹಂತದಲ್ಲಿ ಸಮೀಕ್ಷೆಯನ್ನು ಮಾಡಲು ಕ್ರಮ ವಹಿಸಿರುವುದಕ್ಕೆ ಸರ್ಕಾರಕ್ಕೆ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. ಕರ್ನಾಟಕ ರಾಜ್ಯ ಹೊಲೆಯ ಬಲಗೈ ಸಂಬಂಧಿತ ಒಳ ಮೀಸಲಾತಿ ಹೋರಾಟ ಸಮಿತಿ ಅಧ್ಯಕ್ಷ ಮಾರುತಿ ಬೌದ್ಧೆ ತಿಳಿಸಿದರು. ಸಮಿತಿಯ ಉಪಾಧ್ಯಕ್ಷ ವಿಠ್ಠಲ್ದಾಸ್ ಪ್ಯಾಗೆ ಅವರು ಕೂಡ ಈ ಸಂದರ್ಭದಲ್ಲಿ ಮಾತನಾಡಿ, ಪರಿಶಿಷ್ಟ ಜಾತಿಗಳಿಗೆ ಮೀಸಲಾತಿಯು ಹಿಂದೂ ಧರ್ಮ, ಸಿಖ್ ಧರ್ಮ ಮತ್ತು ಬೌದ್ಧ ಧರ್ಮದಲ್ಲಿ ಇರುವ ಜಾತಿಗಳಿಗೆ ನೀಡಲು ಕಾನೂನಾತ್ಮಕವಾಗಿ ಅವಕಾಶವಿದೆ. ಪರಿಶಿಷ್ಟ ಜಾತಿಯಿಂದ ಮುಸ್ಲಿಂ ಧರ್ಮಕ್ಕೆ ಮತ್ತು
ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರ ಆದವರಿಗೆ ಮೀಸಲಾತಿ ಸಿಗಲು ಸಾಧ್ಯವಿಲ್ಲವೆಂದು ತಿಳಿಸಿದರು. ಸಮೀಕ್ಷೆಯ ವರದಿ ಪ್ರತಿಯಲ್ಲಿ ಒಂದು ಧರ್ಮದ ಕಾಲಂ ಕೈ ಬಿಡಲಾಗಿದೆ. ಇದು ಸೇರಿಸುವ ಅವಶ್ಯಕತೆ ಇದೆ ಅನ್ನುವಂತಹ ಮಾತನ್ನು ಸರ್ಕಾರಕ್ಕೆ ಒಂದು ಮಾರುತಿ ಬೌದ್ಧಿ ಅವರು ವಿಠ್ಠಲದಾಸ್ ಪ್ಯಾಗೆ ಅವರು ಒತ್ತಾಯ ಮಾಡಿದರು. ಮೇ 5, 2025ರಿಂದ ಮೇ 23, 2025ರವರೆಗೆ 3 ಹಂತದಲ್ಲಿ ನಡೆಯುವ ಸಮೀಕ್ಷೆಯಲ್ಲಿ ಹೊಲೆಯ ಜಾತಿಯವರು, ಬಲಗೈ ಸಂಬಂಧಿತ ಜಾತಿಯವರು ಕಡ್ಡಾಯವಾಗಿ ಜಾತಿ ಪರಿಶಿಷ್ಟ ಜಾತಿ ಉಪಜಾತಿಯಲ್ಲಿ ಹೊಲೆಯ ಎಂಬುದನ್ನು ಮಾಹಿತಿಯನ್ನು ಸಮೀಕ್ಷೆದಾರರಿಗೆ ನೀಡಬೇಕು. ಇದರ ಬಗ್ಗೆ ಹೊಲೆಯ ಬಲಗೈ ಸಂಬಂಧಿತ ಜಾತಿಗಳ ಹೋರಾಟಗಾರರು, ಸಂಘ ಸಂಸ್ಥೆಯ ಮುಖಂಡರು, ಸಮಾಜ ಸೇವಕರು, ಸ್ವಸಹಾಯ ಸಂಘದ ಮಹಿಳೆಯರು, ಗ್ರಾಮ ಪಂಚಾಯತ್, SDMC, PKPS, ಆಮೇಲೆ ಸಮಿತಿಗಳ ಸದಸ್ಯರು, ಆಮೇಲೆ ಪದವೀಧರ ಯುವಕರು, ವಿದ್ಯಾರ್ಥಿನಿಯರು ನಿಮ್ಮ ಗ್ರಾಮದಲ್ಲಿ ಪ್ರತಿಯೊಬ್ಬರು ಸಮೀಕ್ಷೆದಾರರಿಗೆ ಸಹಾಯ ಮಾಡಲು ಮುಂದಾಗಬೇಕು. ಸಮುದಾಯದವರಿಗೆ ಜಾಗೃತಿಯನ್ನು ಮೂಡಿಸಬೇಕೆಂದು ಹೇಳಿದರು. ಪತ್ರಿಕಾಗೋಷ್ಠಿಯಲ್ಲಿ ಸಮಿತಿಯ ಗೌರವಾಧ್ಯಕ್ಷ ಡಾಕ್ಟರ್ ಕಾಶಿನಾಥ್ ಚೆಲ್ವಾ, ಸಂಘಟನಾ ಕಾರ್ಯದರ್ಶಿ ವಿನಯ್ ಕುಮಾರ್ ಮಾಳ್ಗೆ, ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಮಹೇಶ್ ಗೋರ್ನಾಳ್ಕರ್, ವಿನೋದ್ ಬಂದಿಗೆ, ಸದಸ್ಯ ಶ್ರೀಧರ್ ಸೋಮನೂರ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಮತ್ತು ಪತ್ರಿಕೆಗಳ ಪ್ರಮುಖರಿಗೆ ನಾನು ನಮ್ಮ ಸಂಘಟನೆ ವತಿಯಿಂದ ಸ್ವಾಗತವನ್ನು ಕೋರ್ತಾ, ಇವತ್ತು ಈ ಒಂದು ಪತ್ರಿಕಾ ಸಭೆಯಲ್ಲಿ ನಾನು ಕರ್ನಾಟಕ ರಾಜ್ಯ ಸರ್ಕಾರ ಒಳ ಮೀಸಲಾತಿಯನ್ನು ಜಾರಿ ಮಾಡುವುದಕ್ಕಾಗಿ ನಿರ್ಧಾರವನ್ನು ತೆಗೆದುಕೊಂಡಿದೆ. ಈ ನಿರ್ಧಾರದಂತೆ ಈಗಾಗಲೇ ಗೌರವಾನ್ವಿತ ನಿವೃತ್ತ ನ್ಯಾಯಮೂರ್ತಿಗಳಾಗಿರ್ತಕ್ಕಂಥ ಡಾಕ್ಟರ್ HN ನಾಗಮೋಹನ್ ದಾಸ್ ಅವರ ಏಕಸದಸ್ಯ ಸಮಿತಿಯನ್ನು ರಚನೆ ಮಾಡಿ 3 ತಿಂಗಳಲ್ಲಿ ವರದಿಯನ್ನು ಸಲ್ಲಿಸುವುದಕ್ಕಾಗಿ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಮನೆ ಮನೆಗೆ ಸಮೀಕ್ಷೆ ಮಾಡುವುದಕ್ಕಾಗಿ ದಿನಾಂಕ 5ನೇ ಮೇ ಇಂದ 17ನೇ ಮೇವರೆಗೆ ಸಮೀಕ್ಷೆದಾರರು ಮನೆ ಮನೆಗೆ ಭೇಟಿ ಕೊಟ್ಟು ಪರಿಶಿಷ್ಟ ಜಾತಿಯಲ್ಲಿರುವ 101 ಜಾತಿಗಳ ಒಂದು ನಿಖರವಾದ ಜನಸಂಖ್ಯೆಯನ್ನು ಗುರುತಿಸಿ ವರದಿಯನ್ನು ಸಲ್ಲಿಸಿ ಆದಮೇಲೆ ಎಲ್ಲ ಉಪಜಾತಿಗಳಿಗೆ ನ್ಯಾಯವನ್ನು ಸಿಗುವ ನಿಟ್ಟಿನಲ್ಲಿ ಸರ್ಕಾರ ನಿರ್ಧಾರ ತೆಗೆದುಕೊಳ್ತದೆ ಅಂತಕ್ಕಂಥ ನಂಬಿಕೆ ನಮಗಿದೆ. ಈ ಸಂದರ್ಭದಲ್ಲಿ ನಾವು ಹೊಲೆಯ ಮತ್ತು ಸಂಬಂಧಿತ ಜಾತಿಗಳು ಬಲ ಗುಂಪಿಗೆ ಸೇರಿರ್ತಕ್ಕಂಥವರು ನಾವು ಕೇಳ್ಕೊಳ್ಳೋದಿಷ್ಟೇ, ಎಲ್ಲ ಉಪಜಾತಿಗಳಿಗೆ ನ್ಯಾಯ ಸಿಗಲಿ, ಯಾವ ಉಪಜಾತಿಗೂ ಸಹ ಅನ್ಯಾಯವಾಗದಂತೆ ವರದಿ ತಯಾರಿಸಿ ಅದರ ಆಧಾರದ ಮೇಲೆ ಕೂಡಿಸಿ ಅದ್ರಾಗ ಈ ಹೊಲೆಗೆ ಸಂಬಂಧಿಸಿದ ಒಂದು 3-4 ಜಾತಿಗಳನ್ನು ಅದ್ರಾಗ ಹಾಕಿತ್ತು. ಹೊಲೆಯರಿಗೂ 1% ಆಗಿತ್ತು. ಆವಾಗ ಜಜ್ಮೆಂಟ್ ಬಂದಾಗ ನಾವು 23ನೇ ಮಾರ್ಚ್ ಬೆಂಗಳೂರಿನಲ್ಲಿ ನಾಗಮೋಹನ್ ದಾಸ್ ಸಾಹೇಬ್ರನ್ನ ಅಂಬೇಡ್ಕರ್ ಭವನಲ್ಲಿ ಕರೆದು ಇಡೀ ರಾಜ್ಯದ ಬಲಗೆ ಸಂಬಂಧಿತ ಜಾತಿಗಳ ಕೂತ್ಕೊಂಡು ಒಂದು ಸಮಾವೇಶ ಮಾಡಿ, ನೋಡಿರಿ ನಮಗೆ ಅನ್ಯಾಯ ಆಗಿದೆ, ಮತ್ತು ನಮ್ಮ ಜೊತೆಯಲ್ಲೇ ಏನು AKAD ಮತ್ತು ಆದಿ ಆಂಧ್ರ ಅಂತ 45 ಲಕ್ಷ ಜನಸಂಖ್ಯೆ ಇದೆ, ಈ ಜನಗಳಿಗೆಲ್ಲ ಅನ್ಯಾಯ ಆಗ್ತದೆ, ಅದಕ್ಕೆ ಅವರು ಉಪಜಾತಿಗಳನ್ನು ಯಾವುದೋ ಗುರುತಿಸ ಮೇಲೆ ನೀವು ಒಳ ಮೀಸಲಾತಿ ನೀಡಬೇಕಂತ ನಾವು ಕೇಳ್ಕೊಂಡಿದ್ದೆವು. ಅದಕ್ಕೆ ಅದು ಆದ ನಂತರ ಸರ್ಕಾರವೂ ಎಚ್ಚೆತ್ತುಕೊತ್ತು, ನಾಗಮೋಹನ್ ದಾಸ್ ಸಾಹೇಬರು ಸರ್ಕಾರಕ್ಕೆ ಮಧ್ಯಂತರ ವರದಿ ಕೊಟ್ಟರು. ಈ ಒಂದು ಒಳ ಮೀಸಲಾತಿಯ ಏನು ಮತ್ತೊಮ್ಮೆ ಮರುಪರಿಶೀಲನೆ ಅಂದ್ರೆ ಜನರ ಜನಸಂಖ್ಯೆ ಮರುಪರಿಶೀಲನೆ ಮಾಡಬೇಕಂದಾಗ ಒಂದು ವರದಿ ಮಧ್ಯಂತರ ವರದಿ ಕೊಟ್ಟು ಇವತ್ತು ಈ ಒಂದು ಜನಗಣತಿ ಮಾಡೋಕ್ಕೆ ಮುಂದಾಗಿದೆ ಸರ್ಕಾರ. ಅದಕ್ಕೆ ನಾವು ಕೂಡ ಸರ್ಕಾರಕ್ಕೆ ಮತ್ತು ನಾಗಮೋಹನ್ ದಾಸ್ ಸಾಹೇಬರಿಗೆ ನಾವು ಅಭಿನಂದಿಸ್ತೇವೆ. ಆದ್ರೆ ಏನು ಇವತ್ತು ನಮ್ಮಲ್ಲಿ ಅನೇಕ ಕಡೆ ನಮ್ಮಲ್ಲಿ ಇವತ್ತು ಬರಲಾರ್ದ ಜನ ಇದ್ದಾರೆ. ಅದು ಕಂಪ್ಯೂಟರ್ನಲ್ಲಿ 17ನೇ ತಾರೀಕು ಆದ ನಂತರ ನೀವು ಆನ್ಲೈನ್ ಮುಖಾಂತರ ಮಾಡಿರಿ ಅಂತ ಒಂದು ಇದು ಹೇಳಿದ್ರೆ, ಅದಕ್ಕೆ ಅದು ನಾವು ಆನ್ಲೈನ್ ಮಾಡೋದಂತ ಸರ್ಕಾರ ವತಿಯಿಂದ ಅಥವಾ ಜಿಲ್ಲಾ ಆಡಳಿತ ವತಿಯಿಂದ ಆಯಾ ಏನು ಗ್ರಾಮಗಳಿದೆ, ದಲಿತರ ಓಣಿಗಳಿದೆ, ಕೇರಿಯಲ್ಲಿ ಒಬ್ಬ ಅಧಿಕಾರಿ ಕೂಡಿಸಿ
ಒಂದು ಆನ್ಲೈನ್ ಅವ್ರು ಮಾಡೋದ್ರ ಮುಖಾಂತರ ಮಾಡಿಸ್ಬೇಕು ಅಂತ ನಾವು ತಮ್ಮ ಮುಖಾಂತರ ವಿನಂತಿಸ್ತೀವಿ. ಮೂರನೇ ಹಂತ ಪತ್ರಕರ್ತ ರವಿ ಭೂಸಂಡೆ ಮೇಲೆ 4 ಜನ ಅರಣ್ಯ ಅಧಿಕಾರಿಗಳು ಹಲ್ಲೆ ನಡೆಸಿದ್ದಾರೆ ಎನ್ನುವಂತಹ ಗಂಭೀರ ಆರೋಪವನ್ನು ವಿಷ್ಣುವರ್ಧನ್ ವಾಲ್ದೊಡ್ಡಿ ಮಾಡಿದರು. ಆದರೆ ಅವರಲ್ಲಿ ಒಬ್ಬರಿಗೆ ಮಾತ್ರ ಅಮಾನತು ಮಾಡಲಾಗಿದೆ. ಉಳಿದ 3 ಜನ ಅಧಿಕಾರಿಗಳನ್ನು ಅಮಾನತುಗೊಳಿಸಿ ನ್ಯಾಯ ಒದಗಿಸಿಕೊಡಬೇಕೆಂದು ಕರ್ನಾಟಕ ಭೀಮಸೇನೆ ರಾಜ್ಯ ಕಾರ್ಯದರ್ಶಿ ವಿಷ್ಣುವರ್ಧನ್ ವಾಲ್ದೊಡ್ಡಿ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಆಗ್ರಹಿಸಿದ್ದಾರೆ. ನಗರದ ಜಿಲ್ಲಾಧಿಕಾರಿಗಳ ಒಂದು ಕಚೇರಿ ಎದುರುಗಡೆ ಉಪವಾಸ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದಾರೆ. ನ್ಯಾಯ ಸಿಗೋವರೆಗೆ ನಾವು ಹೇಳೋದಿಲ್ಲ ಮತ್ತು ಊಟವೂ ಕೂಡ ಮಾಡೋದಿಲ್ಲ ಎನ್ನುವಂಥ ಮಾತನ್ನು ಹೇಳಿದ್ದಾರೆ. ಹಲ್ಲೆ ಮಾಡಿದ್ದು ಅಲ್ಲದೆ ಉಲ್ಟಾ ರವಿ ಮೇಲೆ ಕೇಸ್ ದಾಖಲಿಸಿದ್ದಾರೆ. ಅವುಗಳನ್ನು ಕೂಡ ಅಧಿಕಾರಿಗಳು ವಾಪಸ್ ಪಡೆದುಕೊಳ್ಳಬೇಕು. ಜಿಲ್ಲಾ ಉಸ್ತುವಾರಿ ಸಚಿವರು ತಮ್ಮ ಇಲಾಖೆಯಲ್ಲಿ ನಡೆದ ಈ ಅನ್ಯಾಯವನ್ನು ಸರಿಪಡಿಸಬೇಕೆಂದು ತಿಳಿಸಿದ್ದಾರೆ. ಇದೇ ವೇಳೆ ಸಂಘಟನೆಯ ಪ್ರಮುಖರಾದ ವೈಜನಾಥ ಸೂರ್ಯವಂಶಿ ಸೇರಿದಂತೆ ಹಲವು ಕಾರ್ಯಕರ್ತರು ಸತ್ಯಾಗ್ರಹದಲ್ಲಿ ಪಾಲ್ಗೊಂಡಿದ್ದರು. ಜಿಲ್ಲಾ ಮಟ್ಟದ ಅಧಿಕಾರಿಗಳಾಗಲಿ ದಲಿತರಿಗೆ ಸತತವಾಗಿ ಅನ್ಯಾಯ ಮಾಡ್ತಾ ಇದ್ದಾರೆ. ಅದಕ್ಕೆ ಇದು ಜ್ವಲಂತ ಉದಾಹರಣೆ ಇದೆ. ಅದಕ್ಕೋಸ್ಕರ ಈ ಪತ್ರಕರ್ತರ ಮೇಲೆ ಹಲ್ಲೆ ಮಾಡುತ್ತಾ ಅವನಿಗೆ ಜಾತಿ ನಿಂದನೆ ಮಾಡಿ ಲಜ್ಜತ್ಗೊಳಿಸಿದ್ದಾರೆ. ಅದಕ್ಕೆ ಈ ರಾಜ್ಯದ ಮಂತ್ರಿ ಆದಂಥ ಅಥವಾ ಜಿಲ್ಲಾದ ಉಸ್ತುವಾರಿ ಮಂತ್ರಿ ಇದ್ದರು ತಕ್ಷಣವೇ ಜಾಗೃತಗೊಳಿಸಿ ಈ ಎಲ್ಲ 4 ಸಿಬ್ಬಂದಿಗಳಿಗೆ ಸಸ್ಪೆಂಡ್ ಮಾಡಿ ಈ ಸಸ್ಪೆಂಡ್ ಮಾಡೋಂಥ ಎಂಪ್ಲಾಯೀಸ್ ಮೇಲೆ ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ ಫಿಕ್ಸ್ ಮಾಡಿ ಇಮಿಡಿಯೇಟ್ ಅವರಿಗೆ ಸೇವೆಯನ್ನು ವಜಾ ಮಾಡಬೇಕೆಂದು ಈ ಪತ್ರಿಕೆ ಮೂಲಕ ನಿಮಗೆ ತಿಳ್ಕೊತೀನಿ. ನನ್ನ ಹೆಸರು ವೈಜನಾಥ ಸೂರ್ಯವಂಶಿ. ಸಾಕ ಕೈ ಹಾಕಿದ್ದಾರೆ. ಯಾಕಂತಂದರೆ ಇವತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಈಶ್ವರ್ ಖಂಡ್ರೆ ಅವರ ಒಂದು ಇಲಾಖೆಯಲ್ಲೇ ಈ ರೀತಿಯ ಒಂದು ಗುಂಡಾವರ್ತನೆ ನಡೀತಾ ಇದೆ. ಆದ ಕಾರಣ ಎಲ್ಲ ನಮ್ಮ ಬೇರೆ ಬೇರೆ ಸಂಘಟನೆಯ ದಲಿತ ಪರ ಸಂಘಟನೆಗಳಾಗಿರ್ಬೋದು, ಕನ್ನಡ ಪರ ಸಂಘಟನೆಗಳಾಗಿರ್ಬೋದು, ಇವತ್ತೆಲ್ಲರೂ ಸೇರಿಕೊಂಡು ಉಪವಾಸ ಸತ್ಯಾಗ್ರಹ ಮಾಡ್ತಾ ಇದ್ದೀವಿ. ಎಲ್ಲಿವರೆಗೆ ಆ 4 ಜನರಲ್ಲಿ ಕೇವಲ ಒಬ್ಬರನ್ನು ಸಸ್ಪೆಂಡ್ ಮಾಡಿದರು, ಇನ್ನುಳಿದ 3 ಜನರಿಗೂ ಸಸ್ಪೆಂಡ್ ಮಾಡೋವರೆಗೂ ಕೂಡ ನಾವಿಲ್ಲಿಂದ ಹೇಳೋದಿಲ್ಲ, ಮತ್ತು ಒಂದು ಹನಿ ನೀರು ಕೂಡ ಕುಡಿಯೋದಿಲ್ಲ ಅಂತೇಳಿ ನಾವೆಲ್ಲರೂ ಇವತ್ತೊಂದು ಹೋರಾಟಕ್ಕೆ ರೂಪರೇಷೆ ತುಂಬಿಕೊಂಡು ಇವತ್ತು ಕೂತಿದ್ದೀವಿ. ನಾವು ಮಾನ್ಯ ಉಸ್ತುವಾರಿ ಸಚಿವರಲ್ಲಿ ಈಗಲೂ ಕೂಡ ಒಂದು ವಿನಂತಿ ಮಾಡ್ತಾ ಇದ್ದೀವಿ, ಆದಷ್ಟು ಬೇಗ ತಾವು ಅವ್ರನ್ನ ಸಸ್ಪೆಂಡ್ ಮಾಡಿ ಅವ್ರನ್ನ ಕಾನೂನು ಕ್ರಮ ಕೈಗೊಂಡಿಲ್ಲ ಅಂತಂದರೆ ಇಲ್ಲಿ ಏನಾದರೂ ಯಾರಿಗಾದರೂ ಹೆಚ್ಚು ಕಮ್ಮಿ ಆದರೆ ಅದಕ್ಕೆ ನೇರ ಹೊಣೆನೇ ಜಿಲ್ಲಾ ಉಸ್ತುವಾರಿ ಸಚಿವರು, ರಾಜ್ಯ ಸರ್ಕಾರ ಮತ್ತು ಜಿಲ್ಲಾಡಳಿತ ಮಂಡಳಿ ಅಂತೇಳಿ ನಾನು ಇವತ್ತು ಹೇಳಕ್ಕೆ ಇಷ್ಟಪಡ್ತೀನಿ. ನನ್ನ ಹೆಸರು ವಿಷ್ಣುವರ್ಧನ್ ವಾಲ್ದೊಡ್ಡಿ, ಕರ್ನಾಟಕ ಭೀಮಸೇನೆಯ ರಾಜ್ಯ ಕಾರ್ಯದರ್ಶಿ. ಜೈ ಭೀಮ್, ಜೈ ಸಂವಿಧಾನ್. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹರ್ದೊಡ್ಡ ಹಾಕೊಳಿಗೆ. ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.